ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಧಾನ ಬಾವರೆ ಅಕ್ಕರಿಗೋಸ್ಕರ ಮಾಡ್ಕೊಂಡು ಬಂದಿರೋ ಈ ತಿಂಡಿ ತಿನಿಸುಗಳು ಶಾನೆ ಚೆನ್ನಾಗೈತೆ. ಅದು ನಿಮ್ಗೆ ತಿಂಡಿ ತಿನಿಸು ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಹೇಳ್ದೆ ನೀವು ತಿನ್ನಿ. ಓಹ್ ಬೇಡ ಸುಂದರಮ್ಮ, ಮೊದಲೇ ಹೊಟ್ಟೆ ಬಾಕ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೋಗಿ ಟೆಂಪ್ಟ್ ಆಗಿ ಆಮೇಲೆ ಫುಲ್ ಖಾಲಿ ಮಾಡ್ಬಿಟ್ರೆ ಕಷ್ಟ. ಹೇಗಿದ್ರು ಅವರೇ ತಿಂತಾರಲ್ಲ, ನನಗೂ ಟೇಸ್ಟ್ ಮಾಡಕ್ ಕೊಡ್ತಾರೆ ಅಲ್ವೇನ್ರಿ? ಅದೇಗಾಗುತ್ತೆ ಗೊತ್ತವರ, ಅಪ್ಪ ಅಮ್ಮ ನನಗೋಸ್ಕರ ಇಷ್ಟಪಟ್ಟು ಕಷ್ಟ ಬಿದ್ದು ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ಇದು ನಾನು ಯಾರ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ. ಏನು ಹೇಳ್ತಾ ಇದ್ದೀರಾ ನೀವು? ಅಟ್ಲೀಸ್ಟ್ ಗಂಡ ಅನ್ನೋ ಕರ್ಟಸಿಗೆ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಕೊಟ್ಟಿದ್ರೆ ನನಗೂ ಖುಷಿ ಆಗ್ತಿತ್ತಪ್ಪ. ನಾನು ಕಂಪ್ನಿ ಕೊಡ್ತಾ ಇದ್ದೆ. ಇದು ಅಪ್ಪ ಅಮ್ಮ ಮಾಡ್ಕೊಂಬಂದಿರೋ ಪ್ರೀತಿ ಬುತ್ತಿ, ಬರೀ ಬೈಕೆ ಬುತ್ತಿ ಅಷ್ಟೇ ಅಲ್ಲ, ಇದರಲ್ಲಿ ಪ್ರೀತಿ ಅಕ್ಕರೆ ಎಲ್ಲ ತುಂಬಿದೆ. ಅಮೃತದಷ್ಟೇ ರುಚಿಯಾಗಿರುತ್ತೆ. ಅದು ಹಾಗೆ ಅಲ್ವಾ? ಎಲ್ಲಿ ಪ್ರೀತಿ ಕಾಳಜಿ ಇರುತ್ತೋ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ನೀವು ಹೇಳಿದ ನಿಜಾನೆ. ಅದು ಅಲ್ಲದೆ ಮಗಳಿಗೆ ಮಗು ಆಗ್ತಿದೆ ಅಂದ್ರೆ ಪ್ರೀತಿ ಕಾಳಜಿ ದುಪ್ಪಟ್ಟಾಗ್ಬಿಡುತ್ತೆ. ಆಗ್ಲೇಬೇಕಲ್ವಾ? ಕರಡು ಬಳ್ಳಿ ಸಂಬಂಧ ಅಂದ್ರೆ ಅಷ್ಟು ಸ್ಟ್ರಾಂಗ್. ಭೂಮಿಕಾ ಅವ್ರಿಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿರೋದಕ್ಕೆ ಭೂಮಿಕಾ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ, ಥರ ಹಿತ ಅನ್ಸುತ್ತೆ. ಎಂಥ ಒಳ್ಳೆ ಕಾನ್ಸೆಪ್ಟ್ ಅಲ್ವಾ? ಬಸ್ರಿ ಆಗಿರೋ ಮಗಳಿಗೆ ಹೆತ್ತವರು ಬೈಕಿ ಬುತ್ತಿ ತರೋದು. ನೀವು ಇಷ್ಟೆಲ್ಲ ಎಫರ್ಟ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇದು ನಮ್ಮ ಕರ್ತವ್ಯ. ನಮ್ಮ ಕೈಲಾಗಿದ್ದನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ದೊಡ್ಡ ವಿಚಾರ ಏನೂ ಇಲ್ಲ. ಈ ನಮ್ಮ ಕೈಲಿ ಇದ್ದಾಗಲೇ ಎಲ್ಲ ಮಾಡಿಬಿಡ್ಬೇಕು. ಆಮೇಲೇನೋ ಗೊತ್ತಿಲ್ವಲ್ಲ. ನೀವೆಲ್ಲ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂದರೆ ಅಷ್ಟೇ ಸಾಕು. ನೆಮ್ಮದಿಯಾಗಿ ಕಣ್ಣು ಮುಚ್ಬೋದು. ಅಪ್ಪ ಮಾವ ಯಾಕಿಂತ ಮಾತಾಡ್ತಾ ಇದ್ದೀರಾ? ಬಿಡ್ತು ಅನ್ನಿ. ಅಯ್ಯೋ, ನಾನು ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಹೇಳಿದೆ ಹೇಳಿ. ಅಂದರೆ ಅದು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂಥರ ಭಾವುಕ ಆಗ್ಬಿಟ್ಟೆ, ಬಾಯಲ್ಲಿ ಬಂದ್ಬಿಡ್ತಷ್ಟೆ. ನೀನು ಮಾಡ್ದಂಗಿಲ್ಲ, ಟೇಸ್ಟ್ ಬೇರೆ ಥರ ಇದೆ. ಹಾಗಲ್ಲ ಕಂದ, ಇದು ಯಾವುದನ್ನು ನಾನು ಮಾಡಿಲ್ಲ. ಈ ಸಲ ನಿಮ್ಮ ಅಪ್ಪ ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ರುಚಿ ಬೇರೆ ತರ ಇದೆ. ಅಪ್ಪ ಇದನ್ನೆಲ್ಲ ಮಾಡಿದ್ರ? ಅಪ್ಪ ನಿಜವಾಗ್ಲೂ ನೀವೇ ಮಾಡಿದ್ದು? ಹ್ಞೂ ಕಂದ, ಪ್ರತಿಯೊಂದನ್ನು ಅಪ್ಪನೇ ಮಾಡಿದ್ದು. ಡಿಫ್ರೆಂಟ್ ಆಗಿದೆ, ಬಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀನು ಖುಷಿ ಪಟ್ಟರೆ ಸಾಕು ಕಂದ. ನಾವು ಇದೆಲ್ಲ ತಂದಿದ್ದು ಸಾರ್ಥಕವಾಯಿತು. ಸರಿ, ನಾವಿನ್ನು ಹೊರಡ್ತೀವಿ. ಎಲ್ಲಿಗೆ? ಎಲ್ಲಿಗೆ ಅಂದರೆ ಮನೆಗೆ. ಅದೇಗಾಗುತ್ತೆ? ಹಾಗೆಲ್ಲ ಹೋಗೋ ಆಗಿಲ್ಲ. ಅಪರೂಪಕ್ಕೆ ಬಂದಿದ್ದೀರಾ? ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗಿ ನಿಮ್ಮ ಮಗಳ ಜೊತೆ ಕಾಲ ಕಳೆದಾಗುತ್ತೆ, ನಮಗೂ ಖುಷಿ ಆಗುತ್ತೆ. ಹೌದಪ್ಪ, ಪ್ಲೀಸ್ ಇವತ್ತಿಲ್ಲೇ ಇದ್ಬಿಡಿ. ಅಲ್ಲಮ್ಮ, ಅದು ಇದು ಎಂಥದ್ದು ಇಲ್ಲ. ಬಸ್ರಿ ಬೈಕ್ ಅನ್ಕೊಡಿ ಅಲ್ವೇನ್ರಿ? ಹಾಪ, ಇದು ಬಸ್ರಿ ಬೈಕೇನೆ. ನೀವಿಬ್ರು ಎಲ್ಲೂ ಹೋಗಂಗಿಲ್ಲ, ನನ್ನ ಜೊತೆನೇ ಇರ್ಬೇಕು ಪ್ಲೀಸ್. ಸರಿ ಅಮ್ಮ. ಥ್ಯಾಂಕ್ ಯು. ಯಾಕ್ರಿ ನಿದ್ರೆ ಬರ್ತಿಲ್ವಾ? ಇಲ್ಲ ಮಂದಾಕಿನಿ, ನಾನೆಷ್ಟು ಪ್ರಯತ್ನ ಪಟ್ಟರು ಈ ನೋವನ್ನು ಮರೆಯೋಕ್ಕಾಗ್ತಾನೆ ಇಲ್ಲ. ನಾವು ನಮ್ಮ ಮಕ್ಕಳನ್ನ ಎದೆಗೆ ಹೊತ್ಕೊಂಡು ಬೆಳೆಸಿದ್ದೀವಿ. ಆದರೆ ನಮ್ಮ ಮಗ ನಮ್ಮ ಎದೆಗೆ ಒದ್ದುಬಿಟ್ಟ, ನಮ್ಮನ್ನ
ಹಾಲು ಕಸಕ್ಕಿಂತ ಕಡಿಯಾಗಿ ನೋಡ್ಬಿಟ್ಟ. ಆ ನೋವನ್ನ ಹೇಗೆ ಮರೆಯೋದು, ಹೇಗೆ ಸಹಿಸ್ಕೊಡೋದು? ನಿಜ ರೀ, ಯಾವುದೇ ತಂದೆ ತಾಯಿಗಾದ್ರೂ ಇದು ತುಂಬಾನೇ ಕಷ್ಟ. ನಾವು ನಮ್ಮ ಮಕ್ಕಳನ್ನ ಎಷ್ಟು ಕಷ್ಟ ಬಿದ್ದು ಸಾಕಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಮಗೆ ಎಷ್ಟೇ ಕಷ್ಟ ಆದರೂ ಅವ್ರ ಹೊಟ್ಟೆ ಬಟ್ಟೆಗೆ ಕಷ್ಟ ಆಗದೆ ಇರೋ ಥರ ನೋಡ್ಕೋತೀವಿ. ಒಳ್ಳೆ ಸಂಸ್ಕಾರ ಕೊಟ್ವಿ, ಒಳ್ಳೆ ಎಜುಕೇಶನ್ ಕೊಟ್ವಿ. ಕೊನೆಗೆ ನಮ್ಮ ಮಗ ಏನೋ ಮಾಡ್ತಾನೆ ಅಂದಾಗ ಸಂತೋಷ ಪಟ್ವಿ. ಅವನು ಚೆನ್ನಾಗಿ ಬೆಳೀಲಿ ಅಂತ ಬಯಸಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಆದರೆ ಕೊನೆಗಾಗಿದ್ದೇ ಬೇರೆ. ಆದರೆ ನಮ್ಮ ಮಗ ಬೆಳೀತಾ ಬೆಳೀತಾ ತನ್ನ ಬೇರ್ನೇ ಮರ್ತ್ಬಿಟ್ಟ. ತಪ್ಪ ಅಮ್ಮನ್ನೇ ಆಚೆ ಹಾಕ್ಬಿಟ್ನಲ್ರಿ. ಅವನ ಪಾಲಿಗೆ ನಾವು ಆಗ್ಲೇ ಸತ್ತೋಗಿದ್ದೀವಿ ರೀ. ಹೆತ್ತ ಮಗಂಗೆ ಬೇಡವಾಗಿದ್ದೀವಿ ಅಂದಮೇಲೆ ನಾವು ಯಾಕ್ರಿ ಬದುಕಬೇಕು? ಬದುಕೇನು ಸಾಧಿಸೋಕ್ಕಿದೆ ನಮಗೆ? ಏನೂ ಇಲ್ಲ. ನಮ್ಮ ಮಗ ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸ್ತಾನೆ ಅಂತ ಯಾರೇ ಅನ್ಕೊಂಡಿದ್ರು? ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಬದುಕು ನಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಸತ್ತೆ, ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮಂದಾಕಿನಿ. ನಡಿ ಹೋಗೋಣ. ನೀ ಇಷ್ಟೊತ್ತಲ್ಲ ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಯಾರು ಏನು ಅಂದ್ಕೊಂಡ್ರೆ ನಮ್ಗೇನು ಮಂದಾಕಿನಿ? ಅದನ್ನ ಕೇಳಕ್ಕೆ ನಾವೇ ಇರಲ್ವಲ್ಲ. ಸಾಯಕ್ಕೆ ಹೊರಟಿರೋರು ನಾವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಮನೆಯವರೆಲ್ಲ ಹೇಳಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟೋಗೋಣ. ಬಾ. ರೀ ಏನು ಮಂದಾಕಿನಿ? ರೀ ನಂಗೆ ಯಾಕೋ ಮಹಿ ಮಾತ್ರ ಒಂದ್ಸಲಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದ್ದೀನಿ. ತುಂಬ ನೆನಪಾಗ್ತಾ ಇದ್ದಾಳೆ. ಅವಳ ಹತ್ರ ಒಂದ್ಸಲಿ ಮಾತಾಡ್ಬಿಡೋಣ ಪ್ಲೀಸ್. ಬೇಡ ಮಂದಾಕಿನಿ, ನಮ್ಮನ್ನ ಯಾರೂ ತಡಿಬಾರ್ದು. ನಾವು ಅವಳಿಗೆ ಫೋನ್ ಮಾಡಿದ್ರೆ ನಮ್ಮ ಮನಸ್ಸು ಬದಲಾಗೋ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ನಿರ್ಧಾರ ಬದಲಾಗಬಾರ್ದು, ನಮ್ಮ ಮನಸ್ಸು ಕರಗಬಾರ್ದು. ಇಷ್ಟು ದಿನ ಅವರೆಲ್ಲ ಚೆನ್ನಾಗಿರೋದನ್ನ ನೋಡಿದ್ದೀವಿ, ಅಷ್ಟು ಸಾಕು ಮುಂದಾಕಿನಿ. ನಾವೀಗ ಅವರಿಗೆ ಭಾರ ಆಗಿದ್ದೀವಿ, ನಾವು ಸಮಸ್ಯೆ ಆಗಿದ್ದೀವಿ ಅಂದಾಗ ನಾವು ಹೋಗೋದೇ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.